ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ರಾಜ್ಯ ರಾಜಕೀಯ ಅಂಗಳದಲ್ಲಿ ಇದೀಗ ಭಾರಿ ಸಂಚಲನ ಮೂಡಿಸಿರುವ ವಿಷಯ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಮತ್ತು ಆ ಸ್ಥಾನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಲಭಿಸುತ್ತಾ ಅನ್ನುವ ಚರ್ಚೆ. ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ ವರಿಷ್ಠರ ಸರಣಿ ಸಭೆಗಳ ಬಳಿಕ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯವೊಂದು ತೆರೆದುಕೊಳ್ಳುವ ಸೂಚನೆ ಸ್ಪಷ್ಟವಾಗಿದೆ. ಈ ಬದಲಾವಣೆಯು ರಾಜ್ಯದ ಆಡಳಿತ, ಪಕ್ಷದ ಭವಿಷ್ಯ ಹಾಗೂ ರಾಜಕೀಯ ಸಮೀಕರಣಗಳ ಮೇಲೆ ಎಂಥ ಪರಿಣಾಮ ಬೀರಲಿದೆ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯು ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ತೀರ್ಮಾನಕ್ಕೆ ಬಂದಿದೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇವಲ ಒಂದು ವ್ಯಕ್ತಿಯ ನಿರ್ಗಮನವಲ್ಲ, ಬದಲಾಗಿ ಅದೊಂದು ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಯಾವ ದಿಕ್ಕಿನಲ್ಲಿ ಸಾಗ್ಲಿಕ್ಕಿದೆ ಏನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಲೇ ಇದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ನಾಯಕತ್ವ ಬದಲಾವಣೆ ಕುರಿತು ಅಧಿಕೃತವಾದಂತ ಯಾವುದೇ ಘೋಷಣೆ ಇದುವರೆಗೆ ಪಕ್ಷದಿಂದಾಗ್ಲಿ ಅಥವಾ ಅದರ ಹೈಕಮಾಂಡ್ನಿಂದಾಗಿ ಹೊರಬಿದ್ದಿಲ್ಲ. ಸದ್ಯ ನಡೆಯುತ್ತಿರೋದು ರಾಜಕೀಯ ಚರ್ಚೆಗಳು ಮತ್ತು ಮೂಲಗಳ ಆಧಾರದ ಮೇಲೆ ಕೇಳಿ ಬರ್ತಿರುವಂತ ಮಾಹಿತಿ ಅಷ್ಟೇ. ಹಾಗಿದ್ರೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಬಗ್ಗೆ ನೋಡೋಣ. ದಶಕಗಳ ಕಾಲ ಕರ್ನಾಟಕದ ರಾಜಕೀಯದಲ್ಲಿ ಪ್ರಭಾವಿ ನಾಯಕರಾಗಿ ಅಹಿಂದ ರಾಜಕಾರಣದ ಪ್ರಮುಖ ಮುಖವಾಗಿದ್ದವರು ಸಿದ್ದರಾಮಯ್ಯ ಅವರು. ಹಿಂದುಳಿದ ವರ್ಗಗಳು, ಸಾಮಾಜಿಕ ಸಮೀಕರಣಗಳು ಮತ್ತು ಆಡಳಿತದ ಅನುಭವ, ಈ ಮೂರು ಅಂಶಗಳು ಅವರ ರಾಜಕೀಯ ಬಲ ಅಂತಾನೆ ಹೇಳಬಹುದು. ಹಾಗಾಗಿ ಒಂದು ವೇಳೆ ನಾಯಕತ್ವ ಬದಲಾವಣೆ ನಡೆದ್ರೆ ಅದು ಕೇವಲ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆಯಲ್ಲ, ಅದು ಕಾಂಗ್ರೆಸ್ನ ಒಳ ರಾಜಕೀಯ ಮತ್ತು ಭವಿಷ್ಯದ ಸಮೀಕರಣಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಕಡೆ ನೋಡಿದ್ರೆ, ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯವನ್ನು ಆರಂಭಿಸಿದಂತ ಡಿ.ಕೆ.ಶಿ ಅವರು ಇಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೆದಿರುವಂತ ನಾಯಕ. ಈ ಬಗ್ಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿಜಯ್ ಜೊನ್ನಳ್ಳಿ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಡೆ ಇಳಿಸಿರುವಂಥ ಹಿನ್ನೆಲೆಯಲ್ಲಿ ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಬೀರಲಿದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು. ಯಾಕೆಂದರೆ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯ ಅಂತ ಈಗಾಗಲೇ ಕೂಡ ಸಾಬೀತಾಗಿರುವಂಥದ್ದು. ಅದರ ಜೊತೆಗೆ ದೊಡ್ಡ ಮಾಸ್ ಲೀಡರ್, ಕಾಂಗ್ರೆಸ್ ಪಕ್ಷದಲ್ಲಿ ಈಗಿರುವಂಥ ಪೈಕಿ ಮಾಸ್ ಲೀಡರ್ ಅಂತ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಅಹಿಂದ ವರ್ಗದ ದೊಡ್ಡ ವೋಟ್ ಬ್ಯಾಂಕ್ ಇರುವಂಥದ್ದು ಕಾಂಗ್ರೆಸ್ಗೆ. ಈಗ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿರುವಂಥ ಹಿನ್ನೆಲೆಯಲ್ಲಿ ಇದರ ನೇರ ಪರಿಣಾಮ ಅಹಿಂದ ಮತಗಳ ಮೇಲೆ ಬೀಳಲಿದೆಯಾ? ಈ ಆತಂಕ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿರುವಂಥದ್ದು. ಇದನ್ನು ಹೇಗೆ ಸರಿಪಡಿಸುತ್ತೆ? ಅಹಿಂದ ವೋಟ್ ಬ್ಯಾಂಕನ್ನು ತನ್ನತ್ತ ಹಿಡಿದಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಅನ್ನು ರೂಪಿಸುತ್ತೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ದೊಡ್ಡ ಅನುಭವಿ ರಾಜಕಾರಣಿ ಮತ್ತು ತನ್ನದೇ ಆದಂಥ ಪ್ರಭಾವ ವರ್ಚಸ್ಸಿರುವಂತಹ ನಾಯಕ. ಇವರು CM ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಇದು ದೊಡ್ಡ ಮಟ್ಟದ ಪ್ರಶ್ನೆ ಉಂಟಾಗಿರುವುದು. ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಟ್ರಬಲ್ ಶೂಟರ್ ಆಗಿ ಮುಂದೆ ಬಂದಂತ ನಾಯಕ ಎಂಬ ಹೆಸರು ಕೂಡ ಡಿ.ಕೆ.ಶಿಗಿದೆ. ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆಗಳಿರ್ಬೋದು, ಗುಜರಾತ್ನ ರಾಜ್ಯಸಭೆ ಚುನಾವಣೆ ಆಗಿರ್ಬೋದು, ಇಂಥ ಸಂಕಷ್ಟದ ಸಂದರ್ಭಗಳಲ್ಲಿ ಶಾಸಕರ ನಿರ್ವಹಣೆ, ಈ ಎಲ್ಲಾ ಕಾರಣಗಳಿಂದ ಅವರಿಗೆ ಟ್ರಬಲ್ ಶೂಟರ್ ಅನ್ನೋ ಹೆಸರು ಕೂಡ ಬಂದಿದೆ. ಆದ್ರೆ ಪ್ರಶ್ನೆ ಇಲ್ಲೇ ಶುರುವಾಗುತ್ತೆ. ಒಬ್ಬ ಟ್ರಬಲ್ ಶೂಟರ್ ಒಳ್ಳೆಯ ಮುಖ್ಯಮಂತ್ರಿಯೂ ಆಗ್ತಾರಾ? ಯಾಕಂದ್ರೆ ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನು ಉಳಿಸೋದು ಒಂದು ವಿಚಾರ ಆದ್ರೆ ಇಡೀ ರಾಜ್ಯವನ್ನು ಮುನ್ನಡೆಸೋದು ಮತ್ತೊಂದು ದೊಡ್ಡ ಹೊಣೆಗಾರಿಕೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಮುಂದೆ ಹಲವು ಸವಾಲುಗಳು ಇದ್ದೇ ಇರುತ್ತೆ. ಪಕ್ಷದೊಳಗಿನ ಭಿನ್ನಾಭಿಪ್ರಾಯ ಇರ್ಬೋದು, ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಬೋದು, ವಿವಿಧ ಸಮುದಾಯಗಳ ಅವರ ನಿರೀಕ್ಷೆಯ ಮಟ್ಟವನ್ನು ತಲುಪೋದಾಗಿರ್ಬೋದು, ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆ ಆಗಿರ್ಬೋದು, ಇವೆಲ್ಲವೂ ದೊಡ್ಡ ಪರೀಕ್ಷೆಯಾಗಿ ಡಿ.ಕೆ.ಶಿ ಮುಂದೆ ನಿಲ್ಲೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಡಿ.ಕೆ.ಶಿ ಅವರ ವೇಗದ ನಿರ್ಧಾರದ ಶೈಲಿ, ಸಂಘಟನಾ ಸಾಮರ್ಥ್ಯ ಸರ್ಕಾರಕ್ಕೆ ಹೊಸದಾದಂತ ಒಂದು ಶಕ್ತಿ ನೀಡಬಹುದು ಅನ್ನೋ ಅಭಿಪ್ರಾಯ ಕೂಡ ಪಕ್ಷದೊಳಗಡೆ ಇದೆ. ಈ ಬಗ್ಗೆ ನಮ್ಮ ಸಹೋದ್ಯೋಗಿ ಪ್ರಭುಸ್ವಾಮಿ ನಾಟೇಕರ್ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದಾರೆ ಅಂತ ಕೇಳೋಣ ಬನ್ನಿ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಆ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏರೋದು ಖಚಿತವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವಾಗೆಲ್ಲ ಆಪತ್ಕಾಲದಲ್ಲಿ ಸಿಲ್ಕೊಂಡಿದೆಯೋ ಅವಾಗೆಲ್ಲ ಟ್ರಬಲ್ ಶೂಟರ್ ಆಗಿ ಬಂದಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. 2002ರಲ್ಲಿ ಮಹಾರಾಷ್ಟ್ರ ಸರ್ಕಾರ ವಿಲಾಸರಾವ್ ದೇಶಮುಖ್ ಅವರ ನೇತೃತ್ವದ ಸರ್ಕಾರ ಇನ್ನೇನು ಪತನ ಆಗಬೇಕು ಅವಿಶ್ವಾಸ ನಿರ್ಣಯದಿಂದಾಗಿ ಅಂತ ಸಮಸ್ಯೆ ಎದುರಾದಾಗ ಅಲ್ಲಿನ ಎಲ್ಲ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಇಲ್ಲಿ ಅವರನ್ನು ರಕ್ಷಿಸಿ ಸರ್ಕಾರನ ಸುಭದ್ರಗೊಳಿಸಿದ್ದು ಯಶಸ್ವಿ ಡಿ ಕೆ ಶಿವಕುಮಾರ್ ಅವರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲೇ ಒಂದು ಹೆಸರು ತಂದುಕೊಡುತ್ತೆ. 2017ರಲ್ಲಿ ಗುಜರಾತ್ನ ರಾಜ್ಯಸಭೆ ಚುನಾವಣೆ ವೇಳೆ ಅಲ್ಲೂ ಸಹ ತಮ್ಮ ಶಕ್ತಿ ಪ್ರದರ್ಶನ ತೋರಿದ್ರು. ಆ ಸಮಯದಲ್ಲಿ ಮತ್ತೆ ಟ್ರಬಲ್ ಶೂಟರ್ ಆಗಿ ಬಂದಿದ್ದೆ ಇದೇ ಡಿ ಕೆ ಶಿವಕುಮಾರ್ ಅವರು. ಅಹಮದ್ ಪಟೇಲ್ ಅವರನ್ನ ಗುಜರಾತ್ನ ರಾಜ್ಯಸಭೆಗೆ ಕಳಿಸಬೇಕಾದ್ರೆ ಅಲ್ಲಿ ಅವಾಗ ಆಪರೇಷನ್ ಕಮಲದ ಭೀತಿ ಎದುರಾಗಿತ್ತು. ಇದರಿಂದ ಪಾರು ಮಾಡಲು ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ MLAಗಳನ್ನ ಬೆಂಗಳೂರಿಗೆ ಕರೆತಂದು ಈಗಲ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಈ ನಡೆ ಹೈಕಮಾಂಡ್ ಅವರಿಗೆ ಇಷ್ಟ ಆಯಿತು. ಅಲ್ಲದೆ ಹೈಕಮಾಂಡ್ಗೆ ಮತ್ತಷ್ಟು ಹತ್ತಿರ ಆಗೋದಕ್ಕೆ ಈ ಘಟನೆಗಳು ಪೂರಕವಾದವು. ಗುಜರಾತ್ ಶಾಸಕರನ್ನ ಈಗಲ್ ರೆಸಾರ್ಟ್ನಲ್ಲಿ ಇಟ್ಟಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ಯೆಗಳು ಎದುರಾಯಿತು. ಈ ಸಂದರ್ಭದಲ್ಲಿ ಅಕ್ರಮ ಸಂಪತ್ತು ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಶುರುವಾಯಿತು. ಅಲ್ಲಿಂದ ಅವರಿಗೆ ITEDಗಳ ಸಂಕಷ್ಟಗಳೇ ಸುರುಮಳೆ ಎದುರಾಯಿತು. ಆದರೂ ಸಹ ಎದೆಗುಂದದೆ ಅದನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದರು. ಪಕ್ಷದ ಸಂಘಟನೆಗೆ ಇದೆಲ್ಲವೂ ಸಹ ಒಂದು ರೀತಿಯಲ್ಲಿ ಕಾರಣವಾಗಿ ಪರಿಣಮಿಸಿತು. ಈ ಎಲ್ಲ ಕಾರಣಗಳಿಂದಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಬ್ಬ ಚಾಕಚಕ್ಯತೆಯ ಚತುರತೆಯ ರಾಜಕಾರಣಿ ಅಂತ ಕರೀತಾ ಇದ್ದಾರೆ. ಪಕ್ಷವು ಆಪತ್ಕಾಲ ಸಿಲುಕಿಕೊಂಡಾಗಲೆಲ್ಲ ಪಕ್ಷದ ಪಾರು ಮಾಡಿದ ಹೆಗ್ಗಳಿಕೆ ಅವರಿಗಿರೋದ್ರಿಂದಲೇ ಹೈಕಮಾಂಡ್ ಅವರ ಪರವಾಗಿ ಬೆನ್ನಿಗೆ ನಿಂತಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೂ ಸಹ ಕೊಂಡೊಯ್ಯೋದಕ್ಕೆ ಇದನ್ನು ಒಂದು ಪ್ರಮುಖ ಕಾರಣವಾಗಿದೆ. ಈ ಎಲ್ಲ ಚರ್ಚೆಗಳ ನಡುವೆ ಮತ್ತೊಂದು ದೊಡ್ಡ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ನಡೆದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ಪಾತ್ರ ಏನಾಗಬಹುದು? ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರಾಗಿರುವ ಕಾರಣ ಅವರ ಅನುಭವವನ್ನು ರಾಷ್ಟ್ರ ಮಟ್ಟದಲ್ಲಿ ಬಳಸಿಕೊಳ್ಳುವ ಸಾಧ್ಯತೆ ಬಗ್ಗೆಯೂ ಚರ್ಚೆಗಳು ನಡೀತಾ ಇದೆ. ಕೆಲವು ಮೂಲಗಳ ಪ್ರಕಾರ ರಾಜ್ಯಸಭೆಯ ಮೂಲಕ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವ ಸಾಧ್ಯತೆಗಳ ಕುರಿತು ಮಾತುಕತೆ ನಡೀತಿದೆ. ಆದ್ರೆ ಇಲ್ಲಿರುವ ಪ್ರಶ್ನೆ ಒಂದೇ, ರಾಷ್ಟ್ರ ರಾಜಕಾರಣದ ವೇದಿಕೆ ಸಿದ್ದರಾಮಯ್ಯ ಅವರಿಗೆ ಸೂಕ್ತವಾಗುತ್ತಾ ಅಂತ. ಯಾಕಂದ್ರೆ ಹಲವು ರಾಜಕೀಯ ವಿಶ್ಲೇಷಕರ ಪ್ರಕಾರ ಅವರು ರಾಜ್ಯ ರಾಜಕಾರಣದಲ್ಲೇ ಹೆಚ್ಚು ಸಕ್ರಿಯರಾಗಿರಲು ಆಸಕ್ತಿ ಹೊಂದಿರುವಂತ ನಾಯಕ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯಿಂದ ದೂರವಾದ್ರೂ ಅವರು ರಾಜಕೀಯ ಪ್ರಭಾವ ಕಡಿಮೆ ಆಗುತ್ತೆ ಎಂದು ಹೇಳಲು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ದೂರ ಉಳಿದ್ರು ರಾಜ್ಯ ರಾಜಕೀಯದಲ್ಲಿ ಪ್ರಭಾವಿ ಪವರ್ ಸೆಂಟರ್ ಆಗಿ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಕೇವಲ ಒಂದು CM ಕುರ್ಚಿಯ ಬದಲಾವಣೆಯ ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ರಾಜಕೀಯ ಸಮೀಕರಣದ ಪ್ರಶ್ನೆಯೂ ಇದಾಗಿದೆ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಕರಾಗಿ ಅಂದ್ರೆ ರಾಜಕೀಯ ಮಾರ್ಗದರ್ಶಕರಾಗಿ ಉಳಿಯುತ್ತಾರಾ ಅಥವಾ ಸಕ್ರಿಯ ರಾಜಕಾರಣದಲ್ಲಿ ಕೇಂದ್ರ ಪಾತ್ರವನ್ನು ವಹಿಸ್ತಾರಾ? ಮತ್ತು ಡಿ ಕೆ ಶಿವಕುಮಾರ್ ಅವರು ಕೇವಲ ಟ್ರಬಲ್ ಶೂಟರ್ ಆಗಿ ಉಳಿಯುತ್ತಾರಾ ಅಥವಾ ಕರ್ನಾಟಕದ ಮುಂದಿನ ದೊಡ್ಡ ಆಡಳಿತ ನಾಯಕರಾಗ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಸೇರಿಸ್ಕೊತಾರ ಹೈಕಮಾಂಡ್ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಸಿದ್ದರಾಮಯ್ಯನವರ ಒಪಿನಿಯನ್ ಎಷ್ಟರ ಮಟ್ಟಿಗೆ ಅವರು ಪರಿಗಣಿಸ್ತಾರೆ ಅನ್ನೋದ್ರ ಮೇಲೆ ಭವಿಷ್ಯದ ರಾಜಕಾರಣ ನಿಂತಿದೆ. ಈ ಪ್ರೋಸೆಸ್ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಅವರು ಇನ್ವಾಲ್ವ್ ಮಾಡ್ಕೋಬೇಕು. ಈಗ CM DCM ಈಗ ಪರಮೇಶ್ವರನ್ನ ಮಾಡಿ ಅಂದ್ರೆ ಅದ್ರ ಅರ್ಥ ಏನು, ಶಿವಕುಮಾರ್ನ ಮಾಡಬೇಡಿ ಅಂತ ಅವ್ರ ದೃಷ್ಟಿಯಲ್ಲಿ ಅವ್ರ ಒಪಿನಿಯನ್ ಅದು. ಇಂಥದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.